ಫುಲ್ ಒಳಗಡೆ ಫುಲ್ ಓವರ್ ಆಯ್ತಲ್ಲ ನಂದು. ಓ ಸಾರಿ ಸಾರಿ ಸಾರಿ. ಒಳ್ಳೆ ಏಲಿಯನ್ಸ್ ಥರ ಕಾಣ್ತಿದ್ದೀವಿ ಕಣ ಇಬ್ರು. ನೀವಂತ ಬಿಡು ಪಕ್ಕ ಜಾದು. ಎಂಜಾಯಿಂಗ್ ವಿತ್ ನೇಚರ್ ಅಂತ ಹಾಕ್ಲಾ ಇನ್ಸ್ಟಾಗ್ರಾಮಲ್ಲಿ. ಹೋಗೋ ದಾರಿ ಅಪ್ಪ, ಅಯ್ಯೋ ಅಯ್ಯೋ ಸ್ಟೀವ್ ಇದೆಯಾ, ಕಷ್ಟ ಇದೆಯಪ್ಪ ಇದು. ಗಾಯ್ಸ್ ಬೈಕು ಬರೋಕ್ಕಾಗಲ್ಲ, ಅಷ್ಟು ಕಷ್ಟ ಇದೆ. ಓ ಅಲ್ಲಿ ನೋಡಿ, ಇವ್ರ ಕಷ್ಟ ನೋಡೋಕ್ಕಾಗ್ತಿಲ್ಲ. ಹೆವಿ ಮಳೆ ಬರ್ತಾ ಇದೆ ಈಗ ನೋಡಿ. ಹಿಂಗೆ ಹಾಕೊಳ್ಳೋದ ಇದು. ಓಹೋ ಹೋ ಹೋ. ಫುಲ್ ಒಳಗಡೆ ಫುಲ್ ಓವರ್ ಆಯ್ತಲ್ಲ ನಂದು. ಓ ಸಾರಿ ಸಾರಿ ಸಾರಿ. ಹೌದಾ ಸಾರಿ, ನೋಡಲಿಲ್ಲ ಬ್ರೋ ನಾನು. ಚೆನ್ನಾಗಿ ಕಾಣಿಸ್ತಿದ್ದೀನ ಬಾವಣ. ಆದರೂ ಇದೊಂಥರ ಮಜಾ ಇದೆ. ನೇಚರ್ ಈಸ್ ನೇಚರಿಂಗ್. ಹೆಂಗಿದೆ? 100 ರೂಪೀಸ್ ವಾಟರ್ ಪ್ರೂಫ್ ಜಾಕೆಟ್. ಒಳ್ಳೆ ಜಾದು ಥರ ಬರ್ತಿದೆಯಲ್ಲ ನೀನು. ಅಯ್ಯಪ್ಪ ನೋಡಿ, ನೇಚರ್ ಹಂಗೆ. ಅದ್ರ ಹತ್ರ ನಾವೇ ಹೋಗ್ತೀವಿ ನೋಡೋಕ್ಕೆ. ನೀನು ಮಾಡು ನೋಡಿ ಹೆಂಗಿದೆ ಹಿಂದ್ಗಡೆ ಜಾಗ. ಸೂಪರ್, ವಾಟ್ ಎ ಫ್ಯಾಂಟಾಸ್ಟಿಕ್ ಪ್ಲೇಸ್. ಹಾಯ್ ಗಾಯ್ಸ್ ಅಂತ ಇವನು ಸ್ಟಾರ್ಟ್ ಮಾಡ್ತಿದ್ದಾನೆ ಇವಾಗ. ಓ ಏನು ಮಿಸ್ ಇದೆ ಬ್ರೋ ಇಲ್ಲಿ ಅಪ್ಪ. ಇಲ್ಲಿಗೆ ಒಂದ್ಸತಿ ಬಂದರೂ ಆಯ್ತು, ಸ್ಟ್ರೆಸ್ಸು ಗಿಸ್ಸು ಎಲ್ಲ ಫಿನಿಶ್. ಒಳ್ಳೆ ಏಲಿಯನ್ಸ್ ಥರ ಕಾಣ್ತಿದ್ದೀವಿ ಕಣ ಇಬ್ಬರು. ನೀವಂತ ಬಿಡು ಪಕ್ಕ ಜಾದು. ಇನ್ನೊಂದು ಸ್ವಲ್ಪ ದೂರ ನಡಿಬೇಕು ನಾವು. ನಡೆದ ಮೇಲೆ ನಮಗೆ ಆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಕಾಣಿಸ್ದಾಗ ಗೊತ್ತಿಲ್ಲ, ಮಿಸ್ಟಿದೆ ಕಾಣಿಸುತ್ತಾ ಇಲ್ವ ಅಂತ, ಬಟ್ ಡೆಫಿನೆಟ್ಲಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಟು ರಾಣಿಜರಿ ವ್ಯೂ ಪಾಯಿಂಟ್ ಏನು ಕಾಣಿಸ್ತಿಲ್ಲ. ಫಸ್ಟ್ ಆಫ್ ಆಲು ಯಾಕೆ ನಾನು ಓದಲ್ಲೆಲ್ಲ ಹಿಂಗೆ ಆಗ್ತದೆ. ಇವತ್ತು ಸ್ವಲ್ಪ ಪರವಾಗಿಲ್ಲ. ಇಲ್ಲಿ ಮಳೆ ಏನಿಲ್ಲ ಕಣ, ಮಿಸ್ ತುಂಬ್ಕೊಂಡ್ಬಿಟ್ಟಿದೆ. ಏನು ವ್ಯೂ ಕಾಣಿಸುತ್ತೋ ಏನೋ. ಏನು ತೋರ್ಸೋಣ ಹೇಳಿ ನಾನು. ಈ ಥರ ಆದರೆ ಶಿಟ್ ಮ್ಯಾನ್, ಏನೂ ಕಾಣಿಸ್ತಿಲ್ಲ ಕಣ. ಇಲ್ಲಿ ಎಷ್ಟು ಡೀಪ್ ಇದೆ ಅಂದರೆ ಮೋಡಕ್ಕೇನು ಕಾಣಿಸೋ. ಸುಮ್ಮನೆ ಹಿಂಗೆ ಮುಂದೆ ಹೋಗ್ಬಿಟ್ರೆ ಮುಂದೆ ಹೋದ್ರೆ ಅಲ್ಲಿ ಊರಲ್ಲಿ ಸಿಗ್ತೀವ ಅಂತ. ಎಷ್ಟು ಚೆನ್ನಾಗಿ ಕಾಣಿಸೋದು. ಇವತ್ತೇನು ಎಲ್ಲ ಮಿಸ್, ಏನು ಗೊತ್ತೇ ಆಗ್ತಿಲ್ಲ ಅಪ್ಪ. ಆದರೆ ಇದನ್ನು ನೋಡೋಕ್ಕೆ ಜನ ಬರ್ತಾರಲ್ಲ, ನನಗೆ ಅದು ಗೊತ್ತಾಗ್ತಿಲ್ಲ. ನಾವೇನೋ ರಿಫ್ರೆಶ್ಮೆಂಟಿಗೆ ಅಂತ ಬಂದ್ವಿ. ಇದನ್ನು ನೋಡೋರಿಗೇನು ಲಾಸ್ ಆಗಲ್ವಾ? ಇಲ್ಲ, ಆ್ಯಕ್ಚುಲಿ ಲಾಸ್ ಅಲ್ಲ. ಹಾಂ, ರಜಾ ಹಾಕೊಂಡು ಬಂದಿರ್ತಾರೆ. ಹಾಂ, ಲಾಸು. ಹ್ಞೂ, ಅಲ್ಲಿ ಆ ರೋಡಲ್ಲಿ ಬರೋಂಗೆ ಇರಲಿಲ್ಲ ಕರೆಕ್ಟು. ಮತ್ತು ಹೆಂಗೆ ಗೊತ್ತಾ, ಈ ಥರ ವೆದರ್ ನಿನಗೆ ಎಲ್ಲೂ ಸಿಗಲ್ಲ ನೋಡಿ. ಇಷ್ಟು ಮಿಸ್ಟು ಎಲ್ಲಿ ಸಿಗುತ್ತೆ? ಚಾನ್ಸೇ ಇಲ್ಲ. ಏನು ಕಾಣಿಸ್ತಿದೆ ನೋಡು, ಇಷ್ಟೊಂದು ಮಿಸ್ಟ್ ಇರಬೇಕು. ಆಮೇಲೆ ಇಷ್ಟೊಂದು ಫ್ರೆಶ್ ಏರಲ್ಲ ಇದು. ಅದಕ್ಕೆ ಜನ
ಈ ಥರ ಸ್ಪಾಟ್ಗಳಿಗೆ ಬರೋದು ಕಲಿತೆ. ನಾನು ನಿಜ ಹೇಳ್ತೀನಿ ಗಾಯ್ಸ್, ಒಂದು 4-5 ಇಯರ್ಸ್ ಬ್ಯಾಕ್ ಬರ್ತಾಯಿದ್ವಿ. 4-5 2-3 ಇಯರ್ಸ್ ಬ್ಯಾಕೇ ಬರ್ತಾಯಿದ್ವಿ. ಒಂದು ಜನ ಇರ್ತಿರಲಿಲ್ಲ ಈ ಪಾಯಿಂಟಲ್ಲಿ. ಇವಾಗ ನೋಡಿ ಇಲ್ಲಿ ಆಗಿರೋದು ಅಬ್ಬಾ. ಗೊತ್ತಿಲ್ಲದವ್ರು ಬಂದರೆ ಮುಂದೆ ಏನೋ ಇದೇನು ನೋಡೋಕೆ ಹೋದರೆ ಮುಗೀತು ಕತೆ. ಎಂಜಾಯಿಂಗ್ ವಿತ್ ನೇಚರ್ ಅಂತ ಹಾಕ್ಲಾ ಇನ್ಸ್ಟಾಗ್ರಾಮಲ್ಲಿ. ಇಲ್ಲಿ ಕುತ್ಕೊಂಡು ಎಷ್ಟು ಆರಾಮ್ ನೆಮ್ಮದಿ ಆಗಿದೆ ಅಂದರೆ ಜೀವನ, ಏನೂ ನೆನಪಾಗ್ತಿಲ್ಲ ನನಗೆ. ನಾಡಿದ್ದು ಕೆಲ್ಸಕ್ಕೆ ಹೋಗಬೇಕು, ಏನೂ ಇಲ್ಲ. ನೇಚರ್ ಮುಂದೆ ಏನೂ ಇಲ್ಲ ಗೈಸ್. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅಬ್ಬಬ್ಬ ಗಾಳಿಗೆ ಹೋಗೇ ಬಿಡ್ತೀವಿ ಅಂತ ತುರ್ಕೊಂಡು. ನೋಡಿ ಸ್ಟೀವ್ ಆರಾಮಾಗಿ ಇಲ್ಲೇ ಸೆಟ್ಲಾಗೋಣ ಅನಿಸುತ್ತೆ. ಇವನು ಅದೇ ಹೇಳ್ತಿದ್ದ, ಇಲ್ಲೊಂದು ಮನೆ ಮಾಡ್ಕೊಂಬಿಟ್ರೆ ಹೆಂಗಿರುತ್ತೆ ಅಂತ. ಒಳ್ಳೆ ಐಡಿಯಾ. ಸುಮ್ಮನೆ ಹೆಂಗೆ ಗೊತ್ತಾ, ಬರೀ ಬಂದಿದ್ದು ಲೊಕೇಶನಿಗೆ ಬಂದು ಫೋಟೋ ತೆಕ್ಕೊಳ್ಳೋದು ಅದೆಲ್ಲ. ಯು ನೀಡ್ ಟು ಫೀಲ್ ದ್ಯಾಟ್. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಕುತ್ಕೊಂಡು ಏನಾದ್ರು ಒಂದು ಫೀಲ್ ಮಾಡಬೇಕು. ಆವಾಗ ಬಂದಿದ್ದಕ್ಕೂ ಒಂದು ಸಾರ್ಥಕ ಅನಿಸುತ್ತೆ. ಇವ್ರು ಬರ್ತಾರೆ ಇಲ್ಲಿ ಟೂರಿಸ್ಟು, ಒಂದು ರಪ ಟಕ್ ಅಂತ ಫೋಟೋ ತೆಗಿತಾರೆ, ಒಂದು 50 ಎಸ್ಕೇಪ್. ಈಗ ನೀವು ಹೇಳ್ಬೋದು ನಾನು ವೀಡಿಯೋ ಮಾಡ್ತಿದ್ಲ್ವ ಅಂತ. ನಾನೇನು ನಿಮಗೆ ಎಕ್ಸ್ಪೀರಿಯನ್ಸ್ ತೋರಿಸ್ತಾ ಇರೋದು ಏನೇನು ಮಾಡ್ಬೋದು ಅಂತ. ಸ್ಟೀವೇನ ಅನೌನ್ಸ್ಮೆಂಟ್ ಮಾಡ್ತಾನಂತೆ, ಮಾಡಿ ಅನೌನ್ಸ್ಮೆಂಟ್ ಮಾಡ್ತಾನಂತೆ. ಏನೋ ಇರಲಿ ಅನೌನ್ಸ್ಮೆಂಟ್ ಮಾಡು. ಇಲ್ಲ ನಿನ್ನ ಮೊಬೈಲ್ ಕುಡೀಲಿ, ಸಣ್ಣದು ಕುಡೀಲಿ. ನಿಮಗೆಲ್ಲ ಏನೋ ಒಂದು ತೋರಿಸೋಣ ಅಂತಿದ್ದೆ. ನೋಡಿ ಇವನು ಆ್ಯಕ್ಚುಲಿ ಈ ಮೊಬೈಲ್ ಯೂಸ್ ಮಾಡ್ತಿರೋದು. ಅದೆಲ್ಲ ಇವಾಗ ಏನೋ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗ್ತಿಲ್ಲ, ನೋ ನೆಟ್ವರ್ಕ್ ಇರೋದೊಂದು ಫೋಟೋ ಹಾಕಿ ಅಂತ. ಹಂಗಲ್ಲ, ನೋ ನೆಟ್ವರ್ಕ್ ಇರೋದಲ್ಲ, ನೆಟ್ವರ್ಕೇ ಇರಬಾರ್ದು ಫೋನಲ್ಲಿ, ಇಂಟರ್ನೆಟ್ಟೇ ಇರಬಾರ್ದು ಅಂಥ ಫೋನ್ ಯೂಸ್ ಮಾಡಿ. ಆವಾಗ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ನೋಡಿ ಹೆಂಗಿದೆ ಬೆಸ್ಟು. ಸೋಷಿಯಲ್ ಮೀಡಿಯಾದಿಂದ ದೂರ ಇರೋದಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೆ ನೀವು. ಆಲ್ ದ ಬೆಸ್ಟ್. ಅದನ್ನೇ ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತಿರೋದು. ಇರಲಿ. ನಾನು ನೋಡ್ಬೇಕು, ನನ್ನ ಸಮೂಹದಲ್ಲೇ ಆಗಬೇಕಿದು ಅನೌನ್ಸ್ಮೆಂಟ್ ಬೇಗ. ಕ್ಲಿಯರ್ ಆಗ್ತಾಯಿದೆ. ವಾವ್, ಈ ವ್ಯೂವಲ್ಲಿ ಏನಾದರೂ ಮಿಸ್ಟು ಇರಲಿಲ್ಲ ಅಂದಿದ್ರೆ ಇವತ್ತು ಎಂಥ ಲೊಕೇಶನ್ ತೋರಿಸ್ತಿದ್ದೆ ಅಂದರೆ ಇವಾಗ ತೋರ್ಸೋಕ್ಕಾಗ್ತಿಲ್ಲ. ಏನು ಮಾಡೋಣ, ಎಲ್ಲ ಮಿಸ್ಟ್ ಕವರ್ ಆಗಿದೆ. ತುಂಬ ಡೇಂಜರಸ್ ಪಾಯಿಂಟ್ ಇದೆ ಆ್ಯಕ್ಚುಲಿ. ಗೊತ್ತಾಗಲ್ಲ, ಹಿಂಗೆ ಮಿಸ್ಟ್ ಇದ್ದರೆ ಕೆಳಗಡೆ ಏನೋ ಇದೆ ಅಂತ ನೋಡೋಕೆ ಹೋದರೂ ಹೋಗ್ತಾರೆ. ದಯವಿಟ್ಟು ಚಿಕ್ಕಮಂಗ್ಳೂರಿಗೆ ಇಲ್ಲಿ ಬರೋರು ಹುಷಾರಾಗಿ ಬನ್ನಿ, ಹುಷಾರಾಗಿ ಹೋಗಿ. ನನ್ನ ಮನವಿ ಇದು. ಜೀವನ ಬರೀ ಟ್ರಾವೆಲ್ ಮಾಡಂಗಿರಂಗೆ ಬೇಕಿತ್ತು. ಟ್ರಾವೆಲ್ ಮಾಡೋದಕ್ಕೆ ದುಡ್ಡು ಕೊಡಬೇಕಾಗಿತ್ತು. ಆಹಾ, ಎಂತೆಂಥ ಪ್ಲೇಸ್ ತೋರಿಸ್ತಿದ್ದೆ ಗೊತ್ತಾ ನಾನು. ಮೋಸ್ಟ್ಲಿ ವ್ಯೂ ಕ್ಲಿಯರ್ ಆಗಲ್ಲ ಅನಿಸುತ್ತೆ. ದಿಸ್ ಈಸ್ ರಾಣಿಜೇರಿ ಗೈಸ್. ವ್ಯೂ ತೋರ್ಸೋಕ್ಕಾಗ್ತಿಲ್ಲ, ಮುಂದಿನ ಸತಿ ಸಿಗ್ತೀನಿ. ಹೋಗೋಣ ಬಾ, ಕಾಣಿಸ್ತಿಲ್ಲ. ಬೆಸ್ಟ್ ಟೈಮ್ ಟು ವಿಸಿಟ್ ಯಾವಾಗ? ಮಾರ್ಚ್ ಏಪ್ರಿಲಲ್ಲಿ ಬೆಸ್ಟ್ ಟೈಮ್ ಟು ವಿಸಿಟ್. ಅಂದರೆ ನಿಮ್ಗೆ ಈ ವೆದರ್ ಸಿಗೋಲ್ಲ, ಬಟ್ ವ್ಯೂ ಸಿಗುತ್ತೆ. ಈ ವ್ಯೂ ಬೇಕು ಅಂದರೆ ಅವಾಗ ಬರ್ಬೋದು, ಈ ವೆದರ್ ಬೇಕು ಅಂದರೆ ಇವಾಗ ಬರ್ಬೋದು. ಮಿಸ್ಟ್ ತುಂಬಿಕೊಂಡಿರೋ ಕಾಡು ಏನು ಸಖತ್ತಾಗಿದೆ. ಅಪ್ಪ ನಿಜ ವ್ಯೂ ಪಾಯಿಂಟ್ ಏನಾರ ಕಾಣಿಸ್ಬಿಟ್ಟಿದ್ರೆ ಇವತ್ತು ಪೈಸಾ ವಸೂಲಾಗೋದು. ಮೊದಲೇ ಹುಲಿ ಓಡಾಡ್ತಿದ್ದೆ ಅಂತಿಲ್ಲಲ್ಲ, ನಾನಲ್ಲ ಇನ್ನೊಂದು ಹುಲಿ. ನನ್ನನ್ನು ಕನ್ಸಿಡರ್ ಮಾಡಿಬಿಡಿ, ನಾನಲ್ಲ. ಅಲ್ಲ, ಜನ ಬರೀ ಇಲ್ಲಿ ಕಿರ್ಚೋದೇ ಆಯ್ತಲ್ಲ ಅವಾಗಿಂದ. ಇನ್ನು ಪ್ರಾಣಿಗಳು ಎಲ್ಲಿಂದ ಬರ್ತವೆ? ಹಾಂ, ಪ್ರಾಣಿಗಳಿಗೂ ಅನ್ಎಂಪ್ಲಾಯ್ಮೆಂಟು. ಇವರೇ ಕಿರ್ಚಿದ್ರೆ ಅವೇನು ಕಿರಿಸ್ತಾವ ಪಾಪ. ಹೌದು. ಹಾಯ್ ಗಾಯ್ಸ್, ಇಂಥ ಬ್ಯೂಟಿಫುಲ್ ವೆದರಲ್ಲಿ ಕಾಫಿ ಕುಡಿತಾ ಇದ್ದೀನಿ. ನೀವು ನೋಡ್ಬೋದಲ್ಲಿ ಹೆಂಗಿದೆ ಅಂತ ಬ್ಯಾಕ್ಗ್ರೌಂಡು. ಸೊ ಇವತ್ತಿನ ಡೇ ತುಂಬ ಫ್ರೂಟ್ಫುಲ್ ಅನ್ನಿಸ್ತು, ಖುಷಿ ಆಯಿತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.